ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಸುಜಾತಾ ಸಿ ಅವರು ನಿವೃತ್ತಿ ಹೊಂದಿದ್ದು, ಇವರಿಗೆ ಚಿಕ್ಕಮಗಳೂರು ಜಿಲ್ಲಾ ಮತ್ತು ತಾಲೂಕು ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದಿಂದ ಸನ್ಮಾನಿಸಿ ಗೌರವಯುತವಾಗಿ ಬೀಳ್ಕೊಡಲಾಯಿತು. ಚಿಕ್ಕಮಗಳೂರು ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಅಧ್ಯಕ್ಷರಾದ ಯೋಗೀಶ್ ಅವರು ಮಾತನಾಡಿ, ಸುಜಾತಾ ಮೇಡಂ ಅವರು ಅವರ ಅಧಿಕಾರ ಅವಧಿಯಲ್ಲಿ ಅನೇಕ ರೈತಪರ ಕೆಲಸಗಳನ್ನು ಮಾಡಿದ್ದಾರೆ. ಸದಾ ನಗುಮುಖದಿಂದ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣುತ್ತಿದ್ದರು. ಇಂದು ಅವರು ನಿವೃತ್ತಿ ಹೊಂದುತ್ತಿರುವುದು ಬೇಸರದ ಸಂಗತಿ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಮಾತನಾಡಿದರು. ಕಾನೂನು ಬಿಟ್ಟು ವೈಲೇಟ್ ಮಾಡೋಕೆ ಅವಕಾಶ ಕೊಟ್ಟಿಲ್ಲ. ಕಾನೂನು ಪಾಲನೆ ಜೊತೆಗೆ ನಮ್ಮೆಲ್ಲರ ವ್ಯಾಪಾರ ಯೋಗಕ್ಷೇಮನ ನೋಡ್ಕೊಂಡ್ ಬಂದಿದ್ದಾರೆ. ಸುಮಾರು ನಿಮಗೆ ಗೊತ್ತಿರ್ಬೋದು, ತಿಪ್ಪೇಸ್ವಾಮಿ ಜೆಡಿ ಇದ್ರು ಮೇಡಮ್, ನಿಮ್ಗೆ ತಿಪ್ಪೇಸ್ವಾಮಿ ಜೆಡಿ ಇದ್ರು, ರಾಜು ಜೆಡಿ ಇದ್ರು, ತಿರುಮಲೇಶ್ ಇದ್ರು, ಈಗ ಸುಜಾತಾ ಮೇಡಮ್ ಇದ್ದಾರೆ. ಎಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಜೊತೆಯಲ್ಲಿ ಡಿಡಿ ಅವ್ರ ಜೊತೆಯಲ್ಲಿ ಒಂದು ಸಹಬಾಳ್ವೆ ರೀತಿ ಎಲ್ಲರನ್ನೂ ನಮ್ಮನ್ನೆಲ್ಲ ಅಣ್ಣ ತಮ್ಮದಂತ ಒಂದೇ ವೇದಿಕೆಯಲ್ಲಿ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಅವರು ಮುಂದಿನ ಬದುಕು, ವೃತ್ತಿ ಬದುಕು ಇವತ್ತು ನಿವೃತ್ತಿ ಆಗಿದ್ದಾರೆ. ಆಲ್ರೆಡಿ ಜೂನ್ 30ಕ್ಕೆ ಅವರು ವೃತ್ತಿ ಬದುಕು ನಿವೃತ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಅವರ ಕುಟುಂಬಕ್ಕೆ ಮತ್ತು ಅವರ ಲೈಫಿಗೆ ದೇವರು ಚೆನ್ನಾಗಿ ಆರೋಗ್ಯ ಆರೈಕೆ ಕೊಡೋದ್ರ ಮೂಲಕ ಇನ್ನು ಹೆಚ್ಚಿನ ಅವರಿಗೆ ನಮಗೆ ಮಾಹಿತಿ ಕೊಡಬೇಕಾಗತ್ತೆ. ಕೆಲವು ಸಲ ನಾವು ರಿಟೈರ್ಡ್ ಆಗ್ತದೆ ಬಿಡಲ್ಲ. ಅದೇ ರೀತಿ ಸುರೇಶ್ ಅಣ್ಣ ವಿಚಾರ ಹೇಳ್ಬೇಕಾಗತ್ತೆ. ಸುರೇಶ್ ಅಣ್ಣರು ಈಗ ಆಕ್ಚುಲಿ ನಿವೃತ್ತಿ ಆದ ಮೊನ್ನೆ, ಆದ್ರೂ ಸಹ ಇಲಾಖೆ ಅವ್ರ ಕೆಲಸಕ್ಕೆ ಮೆಚ್ಚಿ ಅವ್ರನ್ನ ಪ್ರೈವೇಟ್ ಟೈಪ್ ಕೆಲಸ ಮಾಡಿಸ್ತಾರೆ. ಅದೇ ರೀತಿ ಮೇಡಮ್ ಅವ್ರು ಕೇಳಿದ್ರು, ಮೇಡಮ್ ನಿಮ್ಗೆ ಸಹಕಾರ ಕೊಡ್ತೀರಾ ಅಂತ. ಇಲ್ಲಪ್ಪ, ನಾನು ಈಗಾಗಲೇ 36 ವರ್ಷ ಸುತ್ತಾಬಿಟ್ಟಿನಿ. ಮತ್ತೆ ಇಲಾಖೆ ಮತ್ತು ಅವ್ರ ಬಗ್ಗೆ ಎಷ್ಟು ಗೌರವ ಇದೆ, ರೆಸ್ಪೆಕ್ಟ್ ಇದೆ ನಮ್ಮ ಡಿಸ್ಟಿಕ್ ಅಲ್ಲಿ, ಓಲ್ಡ್ ಡಿಸ್ಟಿಕ್ ಅಲ್ಲಿ ಅಂದ್ರೆ ತುಂಬಾ ಗೌರವಯುತವಾಗಿ ಅವರು ಈಗ ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರಿಗೆ ರಿಟೈರ್ಡ್ ಈಗ ಎಲ್ಲ ಒಳ್ಳೆ ಹೇಳಿದಾಗೆ ಅವರು ಫ್ರೀ ಅಂದ್ರೆ ಅಲ್ಲಿ ಟೆನ್ಷನ್ ಇರುತ್ತೆ ಆಫೀಸಲ್ಲಿ, AD ಆಫೀಸಲ್ಲಿ ಟೆನ್ಷನ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ರು. ತುಂಬಾ ಕೆಲಸ ಅಂಥದ್ರಲ್ಲೂ ಕೂಡ ನಗುಮುಖದಿಂದ ಯಾರೇ ಡೀಲರ್ಸ್ ಹೋದ್ರು ಕೂಡ ಅವರು ಸ್ಪಂದಿಸಿ ಅವ್ರ ಕೆಲಸ ಏನಿದೆ ಅಂತ ಮಾಡಿಸಿ ಕಳ್ಸೋರು. ಹೇಳಿದ್ರು ಒಬ್ಬೊಬ್ಬರದ್ದು ಒಂದೊಂದು ವಿಭಿನ್ನವಾದಂತಹ ಸಕಾರಾತ್ಮಕವಾದ ಚಿಂತನೆ ಅವ್ರ ಬಗ್ಗೆ ಹುಟ್ಟುತ್ತೆ. ಬಿಟ್ರೆ ಅವ್ರು ನಮ್ಮ ಡಿಪಾರ್ಟ್ಮೆಂಟ್ ಈ ಕೃಷಿ ಇಲಾಖೆ ಅಧಿಕಾರಿಗಳು ಸುಮಾರು ಜನ ಬಂದಿದ್ದಾರೆ. ನೀವೆಲ್ಲ ಗೊತ್ತಿದೆ ಎಲ್ಲರಿಗೂ. ಸುಮಾರು ಜನ ಕೆಲವ್ರ ಜೊತೆ ಮಾತಾಡಕ್ಕೆ ಭಯ ಅನ್ಸುತ್ತೆ. ಅವ್ರದ್ದು ಒಂಥರ ಬಿಹೇವಿಯರ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಇಲ್ಲ ಏನೋ ಒಂಥರ ಇರುತ್ತೆ. ಆದ್ರೆ ಮೇಡಮ್ ಅವರು ಬಿಹೇವಿಯರ್ ನಲ್ಲಿ ಎಲ್ಲರನ್ನು ನಮ್ಮ ಕುಟುಂಬದವ್ರ ತರನೇ ಒಂದು ಟ್ರೀಟ್ ಮಾಡಿ ಮಾತಾಡುವಂತ ಸ್ವಭಾವ ಅವರದು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ ಸುಜಾತಾ ಅವರು ಮಾತನಾಡಿ, ನಾನು ಸರ್ಕಾರದ ಪ್ರಕಾರವಾಗಿ ನಿವೃತ್ತಿ ಹೊಂದಿದ್ದೇನೆ. ಆದರೆ ಸದಾ ನಿಮ್ಮೊಂದಿಗಿದ್ದು ಮಾರ್ಗದರ್ಶನ ನೀಡುತ್ತೇನೆ ಎಂದರು. ಅನ್ಕೊಂಡಿದ್ದೇನಂತಂದ್ರೆ, ಮೊದಲೇ ನಾನು ಹಾಸನದಲ್ಲಿ ಸೇವೆಗೆ ಸೇರಿದಾಗ ನಮಗೆ ADA ಫಸ್ಟ್ ಕೊಟ್ಟ ಕೆಲಸನೇ ನಾವು ಅಂದ್ರೆ ಸೇರ್ಕೊಂಡ ತಕ್ಷಣ ನಮ್ಮ ಜಾಬ್ ಚಾರ್ಟ್ ಏನಂತ ಹೇಳಿ ಅಷ್ಟು ನಮಗೆ ಹಳ್ಳಿಗಳಿಗೆ ಹೋಗೋದಿತ್ತು. ಆದ್ರೆ ಅವ್ರಿಗೆ ಏನಂತಂದ್ರೆ, ನಮ್ದು ಸಂತೆಪೇಟೆಲೆ ಹಾಸನಲ್ಲಿ ಆಫೀಸ್, ಇಡೀ ಪರಿಕರ ಮಾರಾಟಗಾರರು ಇರೋದೇ ಆ ಸಂತೆಪೇಟೆನಲ್ಲಿ. ಹಾಸನ ನಿಮಗೆ ಚೆನ್ನಾಗಿ ಗೊತ್ತಿದೆ, ಪಕ್ಕದಲ್ಲಿ ಇರೋದ್ರಿಂದ ನನಗೆ ಫಸ್ಟ್ ಕೊಟ್ಟು ರಿಪೋರ್ಟೇ ಅದು. ಈ ಪರಿಕರ ಮಾರಾಟಗಾರರ ಅವಾಗ ಕೈಯಲ್ಲಿ ಬರೆಯುವಂಥದ್ದು, ಕಾರ್ಬನ್ ಹಾಕಿ ಕೈಯಲ್ಲಿ ಬರಿಬೇಕಿತ್ತು. ರಿಪೋರ್ಟನ್ನ ಮಾಡಿ ನೀವು ಇಲ್ಲೇ ಕೂತ್ಕೊಳ್ಳಿ, ರಿಪೋರ್ಟ್ ಮಾಡಿ, ನೀವು ಹೊರಗೆ ಹೋಗೋದೇನೋ ಬೇಕಾಗಿಲ್ಲ ಅನ್ನೋದು. ಅವಾಗ ದೊಡ್ಡ ದೊಡ್ಡ ಪುಟಗಳು, ಒಂದಷ್ಟು ಅಂಗಡಿ, ಹಾಸನ ಇಲ್ಲಿಗಿಂತ ಜಾಸ್ತಿ ಅಲ್ಲಿ. ಯಾಕೆಂತಂದ್ರೆ ಪೊಟೆಟೊ ಬೆಳೀತಾ ಇದ್ದಂತ ಏರಿಯಾ ಆಗಿರೋದ್ರಿಂದ ಅವಾಗ ಆನೆ ಮಾರ್ಕ್ 20 ಅನ್ನೋದು ಅಷ್ಟೂ ಪ್ರಚಲಿತವಾದಿದ್ದು 90s ಅಲ್ಲಿ ನಾನು ಹೇಳ್ತಾ ಇರೋದು. ಪ್ರತಿಯೊಂದು ಹಂತದಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಆಯಾ ಒಂದು ಏನು ಹುದ್ದೆಗಳ ಕಾರ್ಯನಿರ್ವಹಣೆಯಲ್ಲಿ ಸುಸೂತ್ರವಾಗಿ ಕೆಲಸವನ್ನು ಮಾಡಲಿಕ್ಕೆ ಸಹಕರಿಸಿದಂತಹ ಎಲ್ಲ ನನ್ನ ಇಲಾಖೆಯ
ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳಾಗಿರ್ಬೋದು, ಪರಿಕರ ಮಾರಾಟಗಾರರಾಗಿರ್ಬೋದು, ರೈತ ಸಂಘಗಳಾಗಿರ್ಬೋದು, ರೈತರಾಗಿರ್ಬೋದು, ಅವರು ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಈ ನಿವೃತ್ತಿಯ ಒಂದು ಸಮಯದಲ್ಲಿ ಅವರೆಲ್ಲರಿಗೂ ನಾನು ಗೌರವಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ತಿಮ್ಮಯ್ಯ, ಕಾರ್ಯದರ್ಶಿ ಮನು, ಉದಯ, ವಿಕ್ರಮ್, ಗೌತಮ್, ಶಂಕರಮೂರ್ತಿ, ಶ್ರೀಕಾಂತ್ ಶೆಟ್ಟಿ, ಸುಜಾತ ಅವರ ಪತಿ ಓಂಕಾರಮೂರ್ತಿ ಹಾಗೂ ಮಕ್ಕಳು ಉಪಸ್ಥಿತರಿದ್ದರು.